ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಏನು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಪೋಸ್ಟ್ ಪ್ರೆಗ್ನೆನ್ಸಿ ನಮ್ಮ ಹೆಣ್ಮಕ್ಳಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಂತ ಇದ್ದೀನಿ. ಅದ್ರ ಬಗ್ಗೆ ಸಲಹೆನೂ ಆಗ್ಬೋದು, ಜೊತೆಗೆ ಏನೇನು ಚೇಂಜಸ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಗು ಹುಟ್ಟಿದ ಮೇಲೆ ನಮ್ಮ ದೇಹದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಅಂದರೆ ಹಲವಾರು ಬದಲಾವಣೆಗಳು ಸಂಪೂರ್ಣ ಟೋಟಲಿ ನಾರ್ಮಲ್ ಪ್ರೊಸೆಸ್ಸಲ್ಲಿ ನಾವಿರೋದಿಲ್ಲ, ಕಂಪ್ಲೀಟಾಗಿ ಚೇಂಜಸ್ ಆಗ್ತೀವಿ. ಎಕ್ಸಾಂಪಲ್, ಹೊಟ್ಟೆ ಭಾಗ ಲೂಸ್ ಆಗೋದು, ವೆಯ್ಟ್ ಗೇನ್ ಆಗ್ಬೋದು, ಕೆಲವೊಬ್ರಿಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಆ್ಯಂಡ್ ಮೇಯ್ನಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರೀ ಕೂದಲು ಉದುರೋದಲ್ಲ, ನಮ್ಮ ಬಿಹೇವಿಯರ್ ಕೂಡ ತುಂಬ ಚೇಂಜಸ್ ಆಗುತ್ತೆ. ಅಂದರೆ ಬೇರೆಯವ್ರ ಜೊತೆ ನಡ್ಕೊಳ್ಳೋದಾಗಲಿ, ಕೆಲವೊಂದು ಅಂದರೆ ಮೂಡ್ ಸ್ವಿಂಗ್ಸ್ ಆಗುತ್ತಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ. ಬರೀ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತಾರೆ, ಅದಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲೂ ಆಗುತ್ತೆ, ಆಫ್ಟರ್ ಡೆಲಿವರಿ ಕೂಡ ಆಗುತ್ತೆ. ತುಂಬಾ ಬದಲಾವಣೆ ಆಗುತ್ತೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಒಂದೊಂದು ಸಾರಿ ಅಳಬೇಕು ಅಂತ ಒಂದು ಸ್ಟ್ರೆಸ್ ಆಗುತ್ತೆ, ಅಳಬೇಕು ಒಬ್ಬರೇ ಕೂತ್ಕೊಂಡು ಅಂತ. ಆಮೇಲೆ ಬರೀ ಮಗುವಿನ ಬಗ್ಗೆ ಚಿಂತೆ ಮಾಡೋದಾಗಲಿ, ಕಂಪ್ಲೀಟಾಗಿ ನಿದ್ದೆನೇ ಇರೋದಿಲ್ಲ. ನಿದ್ದೆನಲ್ಲಿ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಕೂಡ ಕಂಪ್ಲೀಟಾಗಿ ಚೇಂಜಸ್ ಆಗುತ್ತೆ. ಆ್ಯಂಡ್ ಡೈಲಿ ರೂಟೀನ್ ನಾವು ಮಗು ಮೇಲೆ ಡಿಪೆಂಡ್ ಆಗಿರ್ತೀವಿ. ಈಟಿಂಗ್ ಕೂಡ ಅದನ್ನು ಹ್ಯಾಬಿಟು ತುಂಬಾ ಬದಲಾವಣೆ ಆಗುತ್ತೆ. ಜೊತೆಗೆ ನಾವು ಊಟದ ವಿಷಯದ ಬಂದರೆ, ಮುಂಚೆ ನಾವು ಪೌಷ್ಟಿಕ ಆಹಾರ ತಿಂತಿದ್ವಿ, ಹೆಚ್ಚು ನೀರು ಕುಡಿತಿದ್ವಿ. ಆಮೇಲೆ ಜೊತೆಗೆ ಕೆಲವೊಂದು ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ, ಇದೆಲ್ಲ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಬಟ್ ಆಫ್ಟರ್ ಅದೇ ಹೇಳಿದ್ನಲ್ಲ, ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಇದೆಲ್ಲ ಬಿಡ್ತೀವಿ. ಸೊ ಇದೆಲ್ಲ ಬಿಡೋದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಬಗ್ಗೆ ಜೊತೆಗೆ ಮಗು ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಟೈಮ್. ಹಸ್ಬೆಂಡ್ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸಿಂದ ಅವರು ನಮ್ಗೆ ಹೆಲ್ಪ್ ಮಾಡಬೇಕು, ಮೇಯ್ನಾಗಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಮ್ಮ ಸ್ಟ್ರೆಸ್ನ ಒಳಗಡೆ ಇಟ್ಕೊಳ್ಬಾರ್ದು. ಮೇಯ್ನಾಗಲಿ ಅಂದರೆ, ಒತ್ತಡನ ನಾವು ಎಷ್ಟು ಒಳಗೆ ಇಟ್ಕೊತೀವೋ ಅಷ್ಟು ತೊಂದರೆ ನಮಗೇ ಆಗುತ್ತೆ. ಆ್ಯಂಡ್ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೇಬೇಕಾಗುತ್ತೆ, ಎಸ್ಪೆಷಲಿ ಮದರ್ಸ್ ಅಂದ ತಕ್ಷಣ ನಾವು ಬರೀ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಮಗು ಆದ ತಕ್ಷಣ ಅಂತ ಅಲ್ಲ, ಮಗು ದೊಡ್ಡವರಾದ್ಮೇಲೂ ಅಂದರೆ ತುಂಬಾ ನಮ್ಮ ಹೆಣ್ಮಕ್ಳು ಹೌಸ್ ವೈಫ್ ಅಂದ ತಕ್ಷಣ ಅವ್ರಿಗೆ ಏನು ಮನೆ ಕೆಲಸ ಅದು ಇದು ಅಂತ, ಬಟ್ ತುಂಬಾ ಅವರ ತಲೆಯಲ್ಲಿ ಓಡ್ತಾ ಇರೋದು ಮಗು ಬಗ್ಗೆ, ಫ್ಯಾಮ್ಲಿ ಬಗ್ಗೆ, ಮನೆ ನಡ್ಸ್ಕೊಂಡು ಹೋಗೋದ್ರ ಬಗ್ಗೆ ಎಲ್ಲನೂ ಒತ್ತಡ ಹಿಂಗಿರುತ್ತೆ. ಅಂದರೆ ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಸಪೋರ್ಟ್ಸ ಮತ್ತು ಫ್ಯಾಮ್ಲಿ ಸಪೋರ್ಟು, ಫ್ರೆಂಡ್ಸು ಇವ್ರುಗಳ ಜೊತೆ ಹಂಚ್ಕೊಳ್ಳೋದಾಗಲಿ, ಅವ್ರ ಸಪೋರ್ಟ್ ಆಗಲಿ ನಮ್ಮ ಮೇಲೆ ಇದ್ದರೆ ನಾವು ಖುಷಿಯಾಗಿರ್ತೀವಿ. ಆ್ಯಂಡ್ ಫ್ಯಾಮ್ಲಿನೂ ಖುಷಿಯಾಗಿರುತ್ತೆ. ಸೊ ಎಲ್ಲರೂ ಕೂಡ ನೀವು ನಿಮ್ಮ ಬಗ್ಗೆನ ಕಾಳಜಿನ ವಹಿಸ್ಕೊಳ್ಬೇಕು ಅನ್ನೋದನ್ನೇ ಈ ಒಂದು ವ್ಲಾಗ್ನ ಉದ್ದೇಶ ಆಗಿದೆ. ಜೊತೆಗೆ ನಾನು ನನ್ನ ಮಗಳು ಆದಮೇಲೆ ಎಲ್ಲನೂ ಅನುಭವ ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ನಾನು ನನ್ನ ಮಗಳ ಬಗ್ಗೆ ತುಂಬಾ ಚಿಂತೆ ಮಾಡ್ತಾಯಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ, ಊಟ ಮಾಡೋದು. ಅದು ಕಾಮನ್ನಾಗಿ ಎಲ್ಲ ಮಕ್ಕಳಾದಮೇಲೆ ಊಟ ಅಂತ ಬಂದಾಗ ಸೊ ಎಸ್ಪೆಷಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇದನ್ನು ಬಿಟ್ಟು ಸೆಲ್ಫ್ ಕೇರ್ ತೊಗೊಳ್ಳಿ, ಸೆಲ್ಫ್ ಲವ್ ಮಾಡಿ, ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ನಿಮಗಿರಲಿ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗೋಕ್ಕೂ ಮುಂಚೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಜೊತೆ, ಒಳ್ಳೊಳ್ಳೆ ಫುಡ್ ಜೊತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.